ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀನಾದೇನಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮತ್ತೆ ವಿಕ್ರಮ್ ಮನೆಯವರೆಲ್ಲರೂ ಮಾತಾಡ್ತಾ ಇರ್ತಾರೆ. ಹತ್ರ ಈ ಸತ್ಯನ ಮುಚ್ಚಿಡಬಾರ್ದಿತ್ತು ಅಂತ ಹೇಳಿದಾಗ, ಸಾಕ್ ನಿಲ್ಸೋ, ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದಾನೆ. ಈ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ, ಆಮೇಲೆ ಈ ಶಕುಂತಲ ಬರೋ ಹಾಗಾಯ್ತು. ಇವತ್ತು ಏನೆಲ್ಲ ಆಗ್ತಾ ಇದೆ ಅಂದ್ರೆ, ನನ್ನ ಮರ್ಯಾದೆ ಹೋಗೋದಕ್ಕೆ, ನನ್ನ ಹೆಸರು ಹಾಳಾಗೋದಕ್ಕೆ ಎಲ್ಲ ನೀನೇ ಕಾರಣ. ಕೋಪ ಮಾಡ್ಕೊಂಡು ದಾಮೋದರ್ ಬೈತಾ ಇರ್ತಾರೆ. ಗಂಡ ಏನ್ ತಪ್ಪು ಮಾಡಿದ್ರಂತ ಈ ತರ ಬೈತಾ ಇದ್ದೀರಾ? ಅಲ್ಲ, ಮಾಡಿರೋದು ನೀವು. ಎಲ್ಲರಿಂದ ಸತ್ಯ ಮುಚ್ಚಿಟ್ಟು ಹೆಂಡ್ತಿನ ಇಟ್ಟಿರೋದು ನೀವು ಅಂತ ವೇದ ಹೇಳ್ತಾಳೆ. ಯಾಕೆ ನಿಲ್ಸು, ನಿನಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ. ಏನ್ ಯೋಗ್ಯತೆ ಇದೆ ಅಂತ ನೀನ್ ಇಲ್ಲಿ ಮಾತಾಡ್ತಿದ್ಯಾ? ಇನ್ನೊಂದು ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ ಅಂತ ದಾಮೋದರ್ ಬೈತಾರೆ. ಅವತ್ತು ನಿಮ್ಮ ಅಪ್ಪನ ಮರ್ಯಾದೆ ಹಾಳು ಮಾಡ್ದು, ಅವ್ರನ್ನ ಮಾತ್ ಮೀರಿ ಈ ಸಾಮ್ರಾಜ್ಯನ ಹಾಳು ಮಾಡ್ದು, ಮತ್ತೆ ನಿಮ್ ಪಾಲಿಗೆ ನಿನ್ ತಂದೆ ಸತ್ತೋದ್ರು ಅಂತ ವಿಕ್ರಮ್ ಹತ್ರ ದಾಮೋದರ್ ಹೇಳ್ತಾರೆ. ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಜೀವನದಲ್ಲಿ ನನ್ನ ಮಗನೇ ಎಲ್ಲ ಆಗಿದ್ದ, ನಾನು ನಡೆಸ್ಕೊಂಡು ಹೋಗ್ತಾ ಇರೋ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ, ನನಗೆ ಹೆಸರು ತರ್ತಾನೆ ಅಂತ ಅನ್ಕೊಂಡಿದ್ ಮಗನೇ ಇವತ್ತು ನನ್ನ ಕಾಲ್ಗೆ ಒದ್ದು ಪ್ರೀತಿ ಪ್ರೇಮ ಅಂತ ಅದ್ರ ಹಿಂದೆ ಹೋದ್ನೋ, ಆವತ್ತೇ ನನ್ನ ಪಾಲಿಗ ಮಗ ಸತ್ತೋದ, ವಿಕ್ರಮನ್ನ ಮಗ ಸತ್ತೋದ ಅಂತ ದಾಮೋದರ್ ಹೇಳ್ತಿರೋದ್ ಕೇಳಿಸ್ಕೊಂಡು ವಿಕ್ರಮ್ ತುಂಬಾ ಬೇಜಾರ್ ಮಾಡ್ಕೊಂತಾನೆ. ಬಡಾವಣೆಗೆ ಇಲ್ದೇ ಇರೋ ಅಂತ ನಿನ್ನನ್ನು ಇಟ್ಕೊಂಡು ನಾನೇನೋ ಮಾಡ್ಲಿ, ನಿನಗೂ ನನಗೂ ಸಂಬಂಧನೇ ಇಲ್ಲ, ನೀನು ನನ್ನ ಮಗನೇ ಅಲ್ಲ, ಮೊದ್ಲು ಇಲ್ಲಿಂದ ತೊಲಗೋ, ಮನೆ ಬಿಟ್ಟು ಅಂತ ವಿಕ್ರಮ್ಗೆ ದಾಮೋದರ್ ಹೇಳಿದ ತಕ್ಷಣನೇ ಶಾಕ್ ಆಗಿ, ಅಪ್ಪ ಏನ್ ಮಾತಾಡ್ತಾ ಇದೀರಪ್ಪ ಅಂದಾಗ, ಸರಿಯಾಗಿ ಮಾತಾಡ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊಂಡಿದ್ಯಾ, ಮೊದ್ಲಿ ಮನೆಯಿಂದ ಹೋಗು, ಹೇಳಿದ್ ಕೇಳಿಸ್ಲಿಲ್ವಾ, ಮೊದ್ಲು ಹೋಗು, ಇನ್ ಮುಂದೆ ಈ ನನ್ನ ಸಾಮ್ರಾಜ್ಯದಲ್ಲಿ ಯಾರು ಇರೋ ಅವಶ್ಯಕತೆ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ನನ್ಗೆ ಇರೋನು ಒಬ್ನೇ ಮಗ ವೀರ, ಬಿಟ್ರೆ ನನಗೆ ಇನ್ಯಾರು ಇಲ್ಲ, ಯಾವ ಮಗನೂ ಇಲ್ಲ, ಯಾವ ಹೆಂಡ್ತಿನೂ ಇಲ್ಲ, ಯಾವ ಮಗಳು ಇಲ್ಲ, ಇಲ್ಲಿಂದ ಹೋಗ್ತಾ ಇರೋ ನೀನು ಅಂತ ದಾಮೋದರು ಬೈದ್ ಕಳಿಸ್ತಾರೆ. ಹೋಗ್ ರೆಡಿಯಾಗಿ ಬಾ ಅಂದಿದ ತಕ್ಷಣನೇ, ಹೇ ವಿಕ್ರಮ್ ಏನ್ ಮಾಡ್ತಾ ಇದೀಯ ನೀನು ಅಂತ ವೇದ ಕೇಳ್ತಾಳೆ. ಇರೋ ನಿಜನೇ ಹೇಳ್ತಾ ಇದ್ದೀನಿ, ಹೋಗು ಬೇಗ ರೆಡಿಯಾಗಿ ಬಾ, ಇಲ್ಲಿಂದ ಹೋಗೋಣ. ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡ್ಮೇಲೆ ಇನ್ನು ಈ ಮನೇಲಿ ಇರು ಅಂತ ಹೇಳ್ತೀಯಾ? ಬೇಡ, ಮೊದ್ಲು ಇಲ್ಲಿಂದ ಹೊರಟೋಗೋಣ ನಡಿ ಅಂತ ವಿಕ್ರಮ್ ಹೇಳ್ತಾನೆ. ಏನ್ ಮಾತಾಡ್ತಿದೀಯಪ್ಪ, ಒಂದ್ ನಿಮಿಷ ಇರು ಅಂತ ಶಕುಂತಲ ಹೇಳಕ್ ಹೋಗ್ತಾರೆ. ಹಾಗೆ ನಿಲ್ಸ್ರಿ, ನೀವ್ ಇನ್ನೊಂದು ಮಾತಾಡ್ಬೇಡ್ರಿ, ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ನೀವು. ನಮ್ಗೇನೆಲ್ಲ ಸಮಸ್ಯೆ ಆಗಿದೆಯೋ ಅದಕ್ಕೆಲ್ಲ ಕಾರಣ ನೀವೇ. ನೀವು ನನ್ನನ್ನು ಬಿಟ್ಟೋಗಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಬಿಟ್ಟೋದವರು 20 ವರ್ಷ ಆದ್ಮೇಲೆ ಇವತ್ತು ಬಂದಿದ್ದೀರಾ, ಮತ್ತೆ ಸಮಸ್ಯೆ ಆಗ್ತಿದೆ, ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದ ಅಂತ ಹೇಳಿ ನಾನಿವತ್ತು ನನ್ನ ಕುಟುಂಬದಿಂದ ನಾನು ದೂರ ಆಗ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನೀವು ಅಂತ ವಿಕ್ರಮ್ ಹೇಳ್ತಾನೆ. ಅಂತ ಹೇಳಿ ವಿಕ್ರಮ್ ಶಕುಂತಲ ಮೇಲೆ ಕೋಪ ಮಾಡ್ಕೊಂತಾನೆ. ವಿಕ್ರಮ್ ಸಮಾಧಾನ ಮಾಡ್ಕೋ, ಇದು ನಿನ್ ಮನೆ, ನೀನ್ ಯಾಕೆ ಬಿಟ್ಟೋಗ್ಬೇಕು, ಯಾರೋ ಕೂಗಾಡಿದ್ರು ಅಂತ ಇದನ್ನ ನೀನ್ ಬಿಟ್ಟೋಗೋ ಅವಶ್ಯಕತೆ ಇಲ್ಲ, ಸುಮ್ನೆ ಇರು ವಿಕ್ರಮ್. ವೇದ ಹೇಳ್ತಿರ್ತಾಳೆ, ನೀನ್ ನನ್ ಜೊತೆ ಬರ್ತೀಯೋ ಇಲ್ವಾ, ಅಥವಾ ಇವ್ರ ಜೊತೆ ಇರ್ತೀಯೋ ಏನ್ ನಿರ್ಧಾರ ಮಾಡ್ಕೋ, ನಾನ್ ಬೇಕು ಅಂದ್ರೆ ನನ್ ಜೊತೆ ಬಾ, ಅಂದ್ರೆ ಇಲ್ಲೇ ಇರು ಅಂತ ಕೋಪ ಮಾಡ್ಕೊಂಡು ವಿಕ್ರಮ್ ಹೇಳ್ತಾನೆ. ವಿಕ್ರಮ್ ಹೋಗ್ತಾ ಇದ್ದಾನೆ, ಸುಮ್ನೆ ಇರಪ್ಪ, ಏನೋ ಕೋಪದಲ್ಲಿ ಮಾತಾಡ್ದೆ, ಅವನು ಅದನ್ನೇ ನಿಜ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ವೀರ ಹೇಳ್ದಾಗ, ಹೇಯ್ ಹೋದ್ರೆ ಹೋಗ್ತಾನೆ ಬಿಡ, ಮುಂದೆ ನನಗೂ ಅವನಿಗೂ ಸಂಬಂಧ ಇಲ್ಲ, ಇನ್ಮೇಲೆ ಅವನು ಯಾರೋ ನಾನು ಯಾರೋ, ಈ ಫೀಲ್ಡ್ ನ ಹೇಗ್ ಮುಂದುವರಿಸಬೇಕು, ಈ ಜೀವನ ಹೇಗ್ ನಡೆಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ ದಾಮೋದರ್ ಹೇಳ್ತಾರೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.